ನನಗೆ 10 ವರ್ಷ ವಯಸ್ಸು. ಆಗ ನಾನು 2ನೇ ಇದ್ನಿ. ನನಗಿಂತ 6 ವರ್ಷ ಸಣ್ಣವ ನಿಂಗಪ್ಪ. ಅವ ಏನು ಸಾಲಿ ಹಾಕಿದ್ರೋ ಏನು ಓದ್ತಿದ್ದೋ ಈಗಂತೂ ಒಂದು ನನಗೆ ನೆನಪಿಲ್ಲ. ಒಂದು ಮಾತಂತೂ ಕರೆ, ನನ್ನ ಬಿಟ್ಟು ಎಲ್ಲಿಯೂ ಅವ ಅಳೆಗಾಡ್ತಿರ್ಲಿಲ್ಲ. ನಮ್ಮ ಅತ್ತಿ ಶಕುಂತ್ಲ, ನಮ್ಮ ಅಪ್ಪನ ತಂಗಿ, ಎಲ್ಲರೊಳಗೆ ಸಣ್ಣಾಕಿ. 4 ಮಂದಿ ಗಂಡ್ಸು ಮಕ್ಕಳೊಳಗೆ ಆಕೆ ಒಬ್ಬಾಕಿನ ಹೆಣ್ಮಗಳು. ಹೀಗಾಗಿ ಎಲ್ಲರದು ಪ್ರೀತಿ ಆಕೆ ಮೇಲೆ ಹಚ್ಚಿತ್ತು. ಆಕೆ ನನ್ನನ್ನು ಪ್ರೀತಿ ಮಾಡ್ತಿದ್ಲು. ನನ್ನ ಕೂಡ ಇರೋ ನನ್ನ ತಮ್ಮನ ನೋಡಿದ ಕೂಡಲೇ ನಮ್ಮ ಅತ್ತಿಗೆ ಹೆಂಗಾರೆ ಆಗ್ತಿತ್ತು. ನಾವು ಆಟ ಆಡಾಗ ಹಗಲೆಲ್ಲ ಅವ್ರ ಮನೆಗೆ ಹೋಗ್ತಿದ್ದೆವು. ನಮ್ಮ ಅತ್ತಿಗೆ ಅದು ಸೇರ್ತಿರ್ಲಿಲ್ಲ. ನಾವು ಹೋಗದಿದ್ರೆ ಯಾಕ್ರೋ ಬಂದೇ ಇಲ್ಲಲ್ಲ ಮನೆಗೆ ಹಿಂಗೂ ಅಂತಿದ್ಲು. ಹೋದ್ರ ಬಂದು ಅಲ್ಲ ಗಾಳಿಪಟ ಮತ್ತು ಬಾಲಂಗೋಸಿ ಅಂತ ವ್ಯಂಗ್ಯ ಮಾಡಿ ನಗ್ತಿದ್ಲು. ಇನ್ನೊಬ್ಬರನ್ನ ಅಸಹ್ಯ ಮಾಡಿ ಅಪಮಾನ ಮಾಡಿ ನಗೋದಂದ್ರೆ ನಮ್ಮ ಅತ್ತಿಗೆ ಭಾಳ ಖುಷಿ. ಆಟ ಆಡಿ ಮನೆಗೆ ಬಂದ್ರೆ ಅವ್ವ ಅಪ್ಪ ಸಂಭಾಷಣೆ. ಅವ್ವ ಅಪ್ಪನ ಕೂಡ ಬೈದಾಡ್ತಿದ್ಲು. ಸಂಜೆ ತನಕ ಇಷ್ಟ ಸೀರೆ ಎದಿದೇನು ಎಂದು ಕೇಳಿ ಮ್ಯಾಲಿಂದ ಮೇಲೆ ಏನಾರೆ ಅಂತಿದ್ಲು. ಅಪ್ಪ ಅದಕ್ಕೆ ಅನ್ನಿಸ್ಕೊಂಡು ಸುಮ್ಮನೆ ಇರ್ತಿದ್ದ. ಡಬ್ಬ್ಯಾಗ 4 ಬಗಸಿ ಹಿಟ್ಟಿತ್ತಂದ್ರೆ 3 ಬಗಸಿ ಹಿಟ್ಟು ನೀರು ಹಾಕಿ ರೊಟ್ಟಿ ಬಡಿಯೋದು, 1 ಬಗಸಿ ಗಂಜಿ ಕಾಸೋದು, ಖಾರ ಕಲ್ನ್ಯಾಗ 4 ಮೆಣಸಿನ್ಕಾಯಿ ಹಾಕೋದು, ಹನುಮಂತ ದೇವ್ರ ಗುಡಿಯಾಗಿಂದು ಹೊರಸದ ಮೇಲೆ ಜನ ಹಾಕಿ ಹೋದಂಥ ಉಪ್ಪ ತುಡುಗ್ಲಿ ತಂದು ಗಡಿಗ್ಯಾಗ ಹಾಕ್ತಿದ್ಲು ಅವ್ವ. ನಾನು ಭಾಳ ಸಲ ಹಂಗೆ ಮಾಡ್ತಿದ್ದೆ. ಅದು ಉಪ್ಪ ಹಾಕಿ ಮೆಣಸಿನ್ಕಾಯಿ ಅರದು ಕಸಕ್ಕೆ ಹೋದಾಗ ಮಂದಿ 4 ಹೊಲ್ದಾಗಿನ ಕುಸುವಿ ಪಲ್ಯ ತರ್ತಿದ್ಲು ಅವ್ವ. ಅದನ್ನು ತೆವ್ಯಾಗ ಹಾಕಿ ಯಾವಾಗರೇ ಒಂದಿಷ್ಟು ಗುಡಿಯಾಗ ಯಾರಿಲ್ಲಂದ್ರೆ ಪಂಟ್ಯಾಗಿನ ಎಣ್ಣೆ ಮಿಳ್ಯಾಗ ತೊಗೊಂಡು ಬಂದು ಕೂಡಿಟ್ಟು ಅದನ್ನ ಬೇಯಿಸ್ತಿದ್ಲು. ಇದನ್ನು ಹಾಕಿ ತೆವ್ಯಾಗ ತಾಳಿಸ್ತಿದ್ಲು. ರಾತ್ರಿ 9 ಅಂದ್ರೆ ಸರ್ವತ್ತಾದಂಗೆ 4 ಮಂದಿ ಕೂಡಿ ಹಂಚ್ಕೊಂಡು ತಿಂತಿದ್ದೀವಿ. ಊಟ ಮಾಡುವಾಗ ಒಬ್ಬರು ಮೂತಿ ನೋಡ್ತಿದ್ದೀವಿ. ಹಂಗೆ ರೊಟ್ಟಿ ಬುಟ್ಟಿನೂ ನೋಡ್ತಿದ್ದೀವಿ. ಹಂಗೆ ಮನಸ್ಸು ಬಿಟ್ಟು ತಿಂದ್ರೆ ಆ ರೊಟ್ಟಿ ಯಾರಿಗೂ ಸಾಲ್ತಿರ್ಲಿಲ್ಲ. 1 ರೊಟ್ಟಿ ತಿನ್ನೋದ್ರಾಗ ಅವ್ವ ತಾಟ್ ತುಂಬ ತಿಳಿ ನೀರಿನಂತ ಅಂಬ್ಲಿ ಸುರುವೆ ಬಿಡಾಕಿ. ಇದನ್ನು ಕುಡೀರಿ ಮತ್ತು ರೊಟ್ಟಿ ತಿನ್ನಕ್ರಿ ಆಮೇಲೆ ಹಿಂದೆಗಡಿಸಿ ಅಂತ ಬೇಯಾಕಿ. ಒಲ್ಲದ ಮನಸ್ಸಿನಿಂದ ಅಂಬ್ಲಿ ಕುಡಿತಿದ್ದೀವಿ. ಆಗ ಹೊಟ್ಟಿನೂ ತುಂಬ್ತಿತ್ತು. ಬುಟ್ಟ್ಯಾಗ ಒಂದೊಂದು ರೊಟ್ಟಿ ಉಳಿತಿತ್ತು. ಅದನ್ನು ಅವ್ವ ಮರ್ದೂಸ ಅರಿಬ್ಯಾಗ ಸುತ್ತಕೊಂಡು ಒಂದಿಷ್ಟು ಖಾರ ಒರೆಸ್ಕೊಂಡು ಮಂಡಾದ ಕೊಡ್ಲಿ ತಗೊಂಡು ಕಟ್ಗಿ ತರಕ ಗುಡ್ಡಕ್ಕೆ ಹೋಗಾಕಿ. ಅಪ್ಪಗೂ ನಗುಲಾರ್ದಂಥ ಹೊರಿ ನಸೀಕ್ನ್ಯಾಗ 5 ಗಂಟೆಗೆ ಹೋಗಿ 10 ಅನ್ನೋದ್ರಾಗ ತಂದು ಬಿಡಾಕಿ. ಕಲ್ಲು ಪಡಿ ಮೇಲೆ ಹೊರಿ ಇಳಿವಿ ನೀರು ಕುಡ್ದು ಮತ್ತೆ ಬರ್ತದ್ಲು. ನಾನು ತತರನಿಗೆ ತುಂಬಿಕೊಂಡ ಅವಾಗ ನೀರು ಕೊಡ್ಲಾಕ ಬಣ್ಣೂರು ಮಲ್ಯಾನ್ ಕೂಡ ಕಲ್ಲು ಪಡಿಗೆ ಹೋಗಿದ್ನಿ. ಆ ಕಟ್ಟಿಗೆ ಹೊರಿ ತೆಳಗೆ ಒಗದು ಸಿಂಬಿಲೆ ಮುಖ ಒರೆಸ್ಕೊಂಡು ಅವ್ವ ನನ್ನ ನೋಡಿ ಕೈ ಹಿಡಿದು ಜಗ್ಗಿ ಅಪ್ಕೋತಿದ್ಲು. ಅದ ಸಿಂಬಿ ಅರ್ಬಿಲೆ ನನ್ನ ಮಾರಿನೂ ಒರೆಸಿ ತಲೆ ಮೇಲೆ ಕೈಯಾಡಿಸಿ, ತಮ್ಮ ಬಿಸ್ಲಾಗಿ ಯಾಕೆ ಬಂದಪ್ಪ, ಮನ್ಯಾಗ ನೆಳ್ಳಾಗಿರಬಾರ್ದ ಆರಾಮ ಅನ್ನುವಾಗ ಅವಳ ಮುಖದ ತುಂಬ ಬರೀ ಪ್ರೀತಿನ ಕಾಣ್ತಿತ್ತು. ಆಕೆಗೆ ಹೊರಿಸಿ ತತರನಿಗೆ ಬಗಲಿಗೆ ನಾ ಹಾಕ್ಕೊಂಡು ಇಬ್ಬರೂ ಮನೆಗೆ ಬರೋದ್ರಾಗ ತಮ್ಮ ಅಂಬ್ಲಿ ಕುಡ್ದ ಸಾಲಿ ಹೋಗಿರ್ತಿದ್ದ. ಅಪ್ಪ ಮನೆ ಚಿಲ್ಕ ಹಾಕಿ ಲಕ್ಕವನ ಗುಡಿ ಮುಂದೆ ತಂಗಿ ಶೇಖವನ ಜೊತೆ ಹರಟಿ ಹೊಡಿತಿದ್ದ. ಇದು ದಿವಸದ ಕಥೆನ. ಅವ್ವ ಬೈಯೋದು, ಅಪ್ಪ ಬೇಯಿಸ್ಕೊಳ್ಳೋದು. ಭಾಳ ತ್ರಾಸ ಆತಂದ್ರೆ ಸಿಟ್ಟು ಗೆದ್ದು ಅವ್ವ ರೊಟ್ಟಿ ಹಿಟ್ಟಿನ ಕಲಿಸಿ ಜೋರಿನಿಂದ ಎತ್ತಿ ಒಗೆದು ಕುಟ್ಟಿ ಕುಕ್ಕರಿಸ್ತಿದ್ಲು. ಸಿಟ್ಟು ಗೆದ್ದು ಅಪ್ಪ ಹೊರಗೆ ಹೋಗ್ತಾ ಬಿಡ್ತಿದ್ದ. ಊಟದ ಹೊತ್ತಿಗೆ ಮತ್ತೆ ಬರೋಬ್ಬರಿ ಹಾಜರಾಗ್ತಿದ್ದ. ಮೈ ಮುರಿದು ದುಡಿಯೋದು ಅವ್ಗೆ ಗೊತ್ತಾ ಇರಲಿಲ್ಲ. ಅಂದ ಅಗಸರು ಬಸಪ್ಪನ ಹೊಲ ತಗೊಂಡು 1 ವರ್ಷ ಆಗಿತ್ತು. ನಮ್ಮ ಅವ್ವ ಹೇಳಿದ್ಲು, ಕೈ ಮೇಲೆ ದುಡಿದು ರೊಕ್ಕ ಗೋಳಿ ಮಾಡಿ 3 ಎಕರೆ ಹೊಲ ತಗೊಂಡ. 3,000ಕ್ಕೆ ತಗೊಂಡಿದ್ದ ಆತ. ಭಾಳ ತುಟ್ಟಿ ಆತಂತ ಮಂದಿ ಮಾತಾಡ್ತಿದ್ರು ಅಂತ ಅವ್ವ ಹೇಳ್ತಿದ್ಲು. ಖರೀದಿ ಆದ ಬಳಿಕ ಭೂಮಿ ಪೂಜೆ ಅಂತ ಹೊಲಕ್ಕೆ ಪೂಜೆ ಪೂಮಿ ಇಟ್ಕೊಂಡಿದ್ರು. ಓಣ್ಯಾಗಿನ ಹುಡುಗರಿಗೆಲ್ಲ ಕರೆದು ಹೊಲಕ್ಕೆ ನಡ್ರಿ ಊಟಕ್ಕೆ ಅಂತ ಕರೆದ್ರಂತ. ನನಗೆ ಗೊತ್ತೇ ಇರಲಿಲ್ಲ. ಅವಾಗ ನನ್ನ ಮೇಲೆ ಭಾಳ ಪ್ರೀತಿ. ಮಗ ಉಣ್ಲಿ ತಿನ್ಲಿ ಅಂತ ಅಂತಿದ್ಲು. ಮನ್ಯಾಗ ಏನೂ ಇರ್ತಿರ್ಲಿಲ್ಲ. ಹೊರಗರ ತಿಂದು ಬರಲಿ ಅಂತ ಆಸೆ ಹಾಕಿದ್ದು. ನಾನು ನಡುವಿನ ಸೂಟ್ಯಾಗ ವಿಶ್ರಾಂತಿಗಂತ ಸಾಲಿ ಬಿಟ್ಟು ಮನೆಗೆ ಬಂದಿದ್ದೆ. ಅವ್ವ ಅಂದ್ಲು, ಇನ್ನೇನು ಸಾಲಿಗೆ ಹೋಗಬೇಡ, ಅಗಸರ್ ಬಸಪ್ಪ ಹೊಲ ತಗೊಂಡಾನ, ಪೂಜೆ ಐತಿ, ಅವ್ರ ಮನೆ ಮುಂದೆ ಗಾಡಿ ಬಂದಿರ್ತೈತಿ, ಎಲ್ಲ ಹುಡುಗರು ಕೂಡಿ ಹೊಂಟಾವ, ನೀನು ಅವ್ರ ಮನೆ ಮುಂದೆ ನಿಂದ್ರು ನಿನ್ನ ಕರ್ಕೊಂಡು ಹೋಗ್ಕಾರು. ಕಮ್ಗ ಹೋಳಿಗೆ ಹೋಗಿ ಊಟ ಮಾಡಿ ಬರೋಕೆ ಸಾಲೇನ ದಿವಸ ಇರ್ತೈತಿ, ಅದೇ ನೋಡಿ ಹೋಗತಿ ಅಂತ ಅಂದ್ಲು. ನನಗೂ ಹೋಳಿಗೆ ಅಂದ್ರೆ ಭಾಳ ಪ್ರೀತಿ. ದಿವಸ ತಿಂದ್ರು ಬ್ಯಾಸರ ಇರ್ತಿರ್ಲಿಲ್ಲ. ಆದ್ರೆ ಅದು ಸಿಗೋದು ಭಾಳ ದುರ್ಲಭ ಆಗಿತ್ತು. ಅವನ ಮಾತಿಗೆ ಹ್ಞೂ ಅಂದು
ಅವಸರ್ಲೇನ ಕೈಕಾಲ ಮ್ಯಾಲ ನೀರು ಚೆಲ್ಕೊಂಡು ಇದ್ದ ಹಂಗೇನ ನೆಟ್ಟು ಮಾಡ್ಕೊಂಡು ಇವತ್ತಿ ಹಚ್ಕೊಂಡು ಓಡ್ಕೋತ ಅವ್ರ ಮನೆಗೆ ಹೋದೆ. ಅವ್ರ ಮನೆ ಮುಂದೆ ಗಾಡಿ ಬಂದು ನಿಂತಿತ್ತು. ಬಸಪ್ಪ, ಯಾಕೆ ಮಲ್ಕಾಜಿ ಇಲ್ಲಿ ನಿಂತಿ ಅಂತ ಅಂದ. ಯಾಕಿಲ್ಲ ಕಾಕ, ಸುಮ್ಮ ನಿಂತೀನಿ ಅಂದೆ. ಸಾಲಿಗೆ ಹೋಗಿಲ್ಲನೋ ಅಂದ. ಹೋಗಿನಿ, ವಿಶ್ರಾಂತಿಗೆ ಬಿಟ್ಟಿತ್ತು, ಅದಕ್ಕೆ ಬಂದೆ ಅಂದೆ. ಅಷ್ಟರಲ್ಲಿ ಯಮನವ್ವ ಒಳಗಿಂದ ಬಂದಾಕಿನ, ಏ ನಡೀರಿ, ಲಘು ಬಿಸಿಲಾಗಕತ್ತೈತಿ, ಹಿಂಗ್ಯಾಕೆ ನಿಂತೀರಿ, ಹತ್ರ ಗಾಡಿ ಅಂತಂದ್ಲು. ತಮ್ಮ ಮುಂದಿನ ಓಣ್ಯಾಗಿನ ಎಲ್ಲಾ ಹುಡುಗರನ್ನ ಹಚ್ಚಿದ್ಲು. ನಾನು ಕರಿಲೇ ಇಲ್ಲ. ನನ್ನ ನೋಡ್ಲಿ ಅಂತ ಆಕೆ ಮುಂದೆ 3 ಸಲ ಹೋಗಿ ನಿಂತೆ. ಆಕೆನೂ ಬಾ ಅನ್ಲಿಲ್ಲ. ಗಾಡಿ ಬಿಡೋ ಭೀಮ್ಯಾ ಅಂತ ಇದ್ದ ಅವ ತಳವಾರ ಭೀಮ್ಯಾ. ಬಸಪ್ಪ ಯಮನವ್ವ ಕೂಡೇ ಹೇಳಿದ್ರು, ನನಗೆ ಹೊಲಕ್ಕೆ ಹೊಂಟೀವಿ, ಸಂಜಿಗೆ ಬರ್ತೀವಿ, ಮತ್ತು ನಿಮ್ಮ ಮನ್ಯಾಗ ಹೇಳಪ್ಪ ತಮ್ಮ ಅಂತ ಅಂದು ಗಾಡಿ ಹೊಡೆದ್ರು. ನಾನು ಗಾಡಿ ಒಳಗೆ ನೋಡ್ಕೋತ ನಿಂತಂಥ ಹುಡುಗರು ನೋಡೀನಿ. ಗಾಡಿ ಜೊತೆ ಹುಡುಗರು ಹೋಗ್ತಾ ಇದ್ರು. ಅಗಸರಿ ಅಮ್ಮನವ್ವ, ಬಸಪ್ಪ, ತಳವಾರ ಭೀಮೆ ಎಲ್ಲರೂ ನೋಡ್ಕೋತ ಹಂಗೆ ಒಂಟಿ ಕಾಲ ಮೇಲೆ ನಾನು ನಿಂತು ನನ್ನ ಸಾಲಿನೂ ಉಳಿತು, ಗಾಡಿ ಹೋತು.